ಹಾಯ್, ನಾನಿವತ್ತು ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ತೊಗೊಂಬಂದಿದ್ದೀನಿ. ಫಾರ್ VAO ಆಗಿರ್ಬೋದು, BMTC ಕಂಡಕ್ಟರ್ ಆಗಿರ್ಬೋದು, SDA FDA ಎಲ್ಲ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳನ್ನು ಇಲ್ಲಿ ತೊಗೊಂಬಂದಿದ್ದೀನಿ. ಫಸ್ಟ್ ನಾವೇನು ಮಾಡೋಣ, ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಇವಾಗೇನಪ್ಪ ಅಂತಂದರೆ ಸೆಂಟೆನ್ಸ್ ಆ್ಯಂಡ್ ಎಲಿಮೆಂಟ್ಸ್. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೆಂಟೆನ್ಸ್. ವಾಟ್ ಈಸ್ ಅ ಸೆಂಟೆನ್ಸ್? ಅ ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಆಸ್ ಸೆಂಟೆನ್ಸ್. ಸೆಂಟೆನ್ಸ್ ಅಂದರೆ ಏನಂದರೆ ಒಂದು ವರ್ಡಿಂದು ಗುಂಪೇ ಇರ್ತದೆ ರೀ. ದೊಡ್ಡದು ಲೈನ್ ಇರ್ತದ, ವರ್ಡಿನ ಗುಂಪು ಇರ್ತದ. ಅದಕ್ಕೇನಂತೀವಪ್ಪ ಅಂತಂದರೆ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಆ ಸೆಂಟೆನ್ಸ್ನಲ್ಲಿ ಕರ್ತೃ, ವಿಧೇಯ ಮತ್ತು ಕರ್ಮನೂ ಒಳಗೊಂಡಿರ್ತದೆ. ಏನನ್ನು ಒಳಗೊಂಡಿರ್ತದೆ ರೀ? ಕರ್ಮನೂ ಒಳಗೊಂಡಿರ್ತದ. ಓಕೆನಾ? ಈಗ ಸೆಂಟೆನ್ಸ್ ಎಕ್ಸಾಂಪಲ್ ನೋಡೋಣ. ಬರ್ಡ್ಸ್ ಫ್ಲೈ, ಇದು ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಅದ. ಕರೆಕ್ಟ್ ಇಲ್ರಿ? ಅದೇ ಬರ್ಡ್ಸ್ ಅಂದ್ರೆ ಕಂಪ್ಲೀಟ್ ಮೀನಿಂಗ್ ಇದೆ, ಒಣ ಜಸ್ಟ್ ಬರ್ಡ್ಸ್ ಅದ. ಅದೇ ಬರ್ಡ್ಸ್ ಫ್ಲೈ ಅಂದರೆ ಇದು ಕಂಪ್ಲೀಟ್ ಮೀನಿಂಗ್, ಬರ್ಡ್ಸ್ ಅಂದರೆ ಕಂಪ್ಲೀಟ್ ಮೀನಿಂಗ್ ಅಲ್ಲ. ಈ ಸೆಂಟೆನ್ಸ್ ಅಂದ್ರೆ ಏನಂತ ನಿಮಗೆ ಗೊತ್ತಾಯಿತು. ಸೆಂಟೆನ್ಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್. ಅದೇನಪ್ಪ ಅಂದರೆ ಲಾಂಗ್ ಲೈನ್ ಇರ್ತದ. ಅದಕ್ಕೆ ಏನಂತೀವಪ್ಪ ಅಂತಂದರೆ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆ ಸೆಂಟೆನ್ಸ್ನಲ್ಲಿ ಎಷ್ಟು ಪ್ರಕಾರಪ್ಪ ಅಂತಂದರೆ 3 ಪ್ರಕಾರ. ಎಷ್ಟು ಪ್ರಕಾರ? 3 ಪ್ರಕಾರ. ಯಾವ್ಯಾವಪ್ಪ ಅಂತಂದರೆ ಸಬ್ಜೆಕ್ಟ್, ನೆಕ್ಸ್ಟ್ ಯಾವುದಪ್ಪ ಅಂದರೆ ಪ್ರಿಡಿಕ್ಟ್, ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಆಬ್ಜೆಕ್ಟ್. ಸಬ್ಜೆಕ್ಟ್, ಪ್ರಿಡಿಕ್ಟ್, ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಕರ್ತೃ, ಪ್ರಿಡಿಕ್ಟ್ ಅಂದರೆ ವಿಧೇಯ, ಆಬ್ಜೆಕ್ಟ್ ಅಂದರೆ ಕರ್ಮ. ಈಗ ಸಬ್ಜೆಕ್ಟ್ ಅಂದರೆ ಏನಪ್ಪ ಅಂತಂದರೆ ಹೂ ಆರ್ ವಾಟ್ ಅಂದರೆ ಯಾರು ಮತ್ತು ಏನು ಅನ್ನೋದೇ ಸಬ್ಜೆಕ್ಟ್. ಯಾರು ಮತ್ತು ಏನು ಅನ್ನೋದೇನಪ್ಪ ಅಂತಂದರೆ ಸಬ್ಜೆಕ್ಟ್. ಅಂದರೆ ಕರ್ತೃ ಯಾರ ಮೇನಲ್ಲಿ. ಇಲ್ಲಿ ನೋಡತ್ತೀರಿ ಎಕ್ಸಾಂಪಲ್, ರಾಮ್ ಅನ್ನೋದು ರಾಮ್ ಈಸ್ ಅ ಬಾಯ್ ಅಂಥೇಳಿ ಇಲ್ಲಿ ಸೆಂಟೆನ್ಸ್ ಅದ. ಓಕೆ, ಇಲ್ಲಿ ರಾಮ್ ಅನ್ನೋದೇನಪ್ಪ ಅಂತಂದರೆ ಕರ್ತೃ, ಸಬ್ಜೆಕ್ಟ್ ಆಗ್ತದೆ. ರೈಟ್? ಇಲ್ಲಿ ನೋಡ್ರಿ, ದ ಸನ್ ಈಸ್ ಶೈನ್ಸ್. ಇಲ್ಲಿ ದ ಸನ್ ಅನ್ನೋದೇನಪ್ಪ ಅಂತಂತಂದರೆ ಏನಾಗ್ತದ್ರಿ? ಕರ್ತೃ ಆಗ್ತದೆ. ಮತ್ತು ಇನ್ನು ಹಿಂಗೆ ಎಕ್ಸಾಂಪಲ್ ಅವ ಮುಂದೆ ನೋಡಮ್ಮ. ನೆಕ್ಸ್ಟ್ ನೋಡ್ರಿ, ಮೈ ಡಾಗ್ ಈಸ್ ಫ್ರೆಂಡ್ಲಿ. ಇಲ್ಲಿ ಯಾವುದಾಗ್ತದಪ್ಪ ಅಂತಂದರೆ ಮೈ ಡಾಗ್ ಅನ್ನೋದು ಕರ್ತೃ ಆಗ್ತದೆ. ಆಯಿತಾ? ಬುಕ್ಸ್ ಆರ್ ಯೂಸ್ಫುಲ್. ಇಲ್ಲಿ ಯಾವುದಾಗ್ತದೆ? ಬುಕ್ಸ್ ಅನ್ನೋದು ಕರ್ತೃ ಆಗ್ತದೆ. ರೈಟ್? ಈಗ ನೋಡ್ರಿ, ರೂಲ್ಸ್ ಅದ. ಹೂ, ವಾಟ್ ಪ್ಲಸ್ ವರ್ಬ್ ಆಗಿರ್ಬೇಕು. ಅದಕ್ಕೇನಪ್ಪ ಅಂತೀವಂದರೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಈಗ 2ನೇ ಪ್ರಕಾರ ಯಾವುದು? ಪ್ರಿಡಿಕ್ಟ್ ಅಂದರೆ ವಿಧೇಯ. The predict is everything in the sentence except the subject. It tells us what the subject does or is and it always contains the verb. ಅಂದರೆ ಸಬ್ಜೆಕ್ಟ್ ಬಿಟ್ಟು ಉಳ್ಕಿದೆಲ್ಲ ಏನ್ರಿ ಅಂದರೆ, ನಾನು ಸಬ್ಜೆಕ್ಟ್ ಅಂದ್ರೆ ಮೈ ಡಾಗ್ ಹೇಳೀನಿ, ಬುಕ್ಸ್ ಹೇಳೀನಿ, ರಾಮ್ ಹೇಳೀನಿ. ಇದು ಏನು ಸಬ್ಜೆಕ್ಟ್ ಅದಲ್ರಿ, ಇದು ಬಿಟ್ಟು ಉಳ್ಕಿದೆಲ್ಲ ಏನಪ್ಪ ಅಂತಂದರೆ ಏನಾಗ್ತದ್ರಿ? ಪ್ರಿಡಿಕ್ಟ್ಸ್ ಆಗ್ತದ. ಈಗ ನೋಡ್ರಿ, ಈಗ ನಾ ಏನಂದೀನಿ, ಮೈ ಡಾಗ್ ಅನ್ನೋದು ಮತ್ತು ಬುಕ್ಸ್ ಅನ್ನೋದು ಏನಂದೀನಿ? ಸಬ್ಜೆಕ್ಟ್ ಅಂದೀನಿ. ಆಯಿತಾ? ಇದು ಸೆಂಟೆನ್ಸ್ ಮೈ ಡಾಗ್ ಈಸ್ ಅ ಫ್ರೆಂಡ್ಲಿ. ಮೈ ಡಾಗ್ ಈಸ್ ಅ ಸಬ್ಜೆಕ್ಟ್, ಈಸ್ ಅ ಫ್ರೆಂಡ್ಲಿ ಏನ್ರಿ? ಅದು ಪ್ರಿಡಿಕ್ಟ್ ಆಗ್ತದ. ಬುಕ್ಸ್ ಆರ್ ಯೂಸ್ಫುಲ್. ಬುಕ್ಸ್ ಅನ್ನೋದು ಸಬ್ಜೆಕ್ಟ್ ಆದರೆ ಆರ್ ಯೂಸ್ಫುಲ್ ಅನ್ನೋದು ಏನಾಗ್ತದ್ರಿ? ಪ್ರಿಡಿಕ್ಟ್. ಸಬ್ಜೆಕ್ಟ್ ಬಿಟ್ಟು ಉಳ್ಕಿದೆಲ್ಲ ಏನ್ರಿ? ಪ್ರಿಡಿಕ್ಟ್. ತಿಳಿತನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಅಲ್ಲಿ ತಿಳಿದಿಲ್ಲ ಅಂದರೆ ಇಲ್ಲೊಂದು ರೂಲ್ ಅದ, ಫಾರ್ಮುಲಾ ಅದ, ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಓಕೆ, ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಆ್ಯಂಡ್ ಪ್ರಿಡಿಕ್ಟ್ಸ್ ಅಂದರೆ ಕರ್ತೃ ಮತ್ತು ವಿಧೇಯಕ್ಕೆ ಇರುವ ವ್ಯತ್ಯಾಸ. ಹೂ, ವಾಟ್ ಸಬ್ಜೆಕ್ಟ್ ಅಂದರೆ ಏನು ಮತ್ತು ಯಾರು. ವಾಟ್ ಅಬೌಟ್ ದೆಮ್ ಅವ್ರ ಬಗ್ಗೆ ಹೇಳೋದು. ಓಕೆ, ಅದು ಸಬ್ಜೆಕ್ಟ್ ಬಿಟ್ಟು ಉಳಿದಿದ್ದು. ರಾಮ್ ಈಸ್ ಅ ಬಾಯ್. ರಾಮ್ ಅನ್ನೋದು ಸಬ್ಜೆಕ್ಟ್ ಆಗ್ತದ್ರಿ. ರಾಮ್ ಅನ್ನೋದು ಸಬ್ಜೆಕ್ಟ್ ಆಗ್ತದ್ರಿ. ಮತ್ತು ಈಸ್ ಅ ಬಾಯ್ ಅನ್ನೋದು ಪ್ರಿಡಿಕ್ಟ್ ಆಗ್ತದೆ. ಓಕೆ, ಶಿ ಸಿಂಗ್ಸ್ ವೆಲ್. ಶಿ ಅನ್ನೋದು ಸಬ್ಜೆಕ್ಟ್ ಆದರೆ ಸಿಂಗ್ಸ್ ವೆಲ್ ಅನ್ನೋದು ಪ್ರಿಡಿಕ್ಟ್ ಆಗುತ್ತೆ. ಆಯಿತಾ? ಈಗ ಆಬ್ಜೆಕ್ಟ್ ಅಂದರೆ ದ ಆಬ್ಜೆಕ್ಟ್ ಈಸ್ ಪರ್ಸನ್ ಆರ್ ಥಿಂಗ್ ವಾಟ್ ರಿಸೀವ್ಸ್ ದ ಆ್ಯಕ್ಷನ್ ಆಫ್ ವರ್ಬ್. ಅಂದರೆ
ಕರ್ಮ ಎಂದರೆ ಕ್ರಿಯೆಯ ಫಲವನ್ನು ಪಡೆಯುವ ವ್ಯಕ್ತಿ ಅಥವಾ ವಸ್ತು. ಅಂದರೆ ಒಂದು ಕೆಲಸ ನಡಿಲತ್ತದಂದ್ರೆ ಅದ್ರ ಫಲವನ್ನು ನಡೆಯೋದೇ ಇದು ಅಂತಾರೆ. ಇದ್ರದ್ದು ಅಬ್ಜೆಕ್ಟ್ ಎಕ್ಸಾಂಪಲ್ ಹೇಳ್ರಿ, ಎಕ್ಸಾಂಪಲ್ ಹೇಳಿದ್ರೆ ತಿಳಿತದೆ ನಿಮಗೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಅಬ್ಜೆಕ್ಟ್ದು ರಾಮ್ ಈಟ್ಸ್ ಆ್ಯಪಲ್. ರಾಮ್ ಈಟ್ಸ್ ಆ್ಯಪಲ್ ಅಂದರೆ ಅವ ಏನು ಮಾಡ್ಲತ್ತಾನ ರೀ, ಆ್ಯಪಲ್ ತಿಲ್ಲತ್ತಾನ. ಈಟ್ಸ್ ಆ್ಯಪಲ್ ಅನ್ನೋದು ಇಲ್ಲಿ ಅಂದರೆ ಏನು ಕೆಲಸ ಮಾಡ್ಲತ್ತಾನ. ಈಟ್ಸ್ ಆ್ಯಪಲ್. ಶೀ ಸಿಂಗ್ಸ್ ವೆಲ್. ಸಿಂಗ್ಸ್ ಅನ್ನೋದು ಏನಾಗ್ತದೆ ರೀ, ಅಬ್ಜೆಕ್ಟ್ ಆಗ್ತದೆ. ಅಂದರೆ ಅವ್ರು ಏನು ಕೆಲಸ ಮಾಡತ್ತಾರ ಅನ್ನೋದು ಇಲ್ಲೇನಾಗ್ತದಪ್ಪ ಅಂತಂದರೆ ಆಬ್ಜೆಕ್ಟ್ ಆಗ್ತದೆ. ಆಬ್ಜೆಕ್ಟ್ದಾಗ ಪ್ರಮುಖವಾಗಿ 2 ಪ್ರಕಾರಗಳು ಬರ್ತಾವೆ. ಒಂದು ಡೈರೆಕ್ಟ್ ಆಬ್ಜೆಕ್ಟ್, ಇನ್ನೊಂದು ಇಂಡೈರೆಕ್ಟ್ ಆಬ್ಜೆಕ್ಟ್. ಪ್ರತ್ಯಕ್ಷ ಮತ್ತು ನೇರ ಮತ್ತು ಪರೋಕ್ಷ ಅಂತೇಳಿ ಬರ್ತಾವೆ. ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಎಕ್ಸಾಂಪಲೇ ನೋಡ್ಬಿಡ್ರಿ. ಡೈರೆಕ್ಟ್ ಆಬ್ಜೆಕ್ಟಿಗೆ ಹೀ ಬೌಟ್ ಅ ಕಾರ್ ಅಂದರೆ ಅವ ಕಾರ್ ತೊಗೊಂಡುನು. ಶೀ ಲವ್ಸ್ ಮ್ಯೂಸಿಕ್. ಆಕಿ ಮ್ಯೂಸಿಕ್ ಇಷ್ಟಪಡ್ತಾಳೆ, ಸಂಗೀತ ಇಷ್ಟಪಡ್ತಾಳೆ. ಇದು ಡೈರೆಕ್ಟ್ ಆಯ್ತಿಲ್ರಿ. ಈಗ ಇಂಡೈರೆಕ್ಟ್ ಹೇಳ್ಬೇಕಂದ್ರೆ ಹೀ ಗಿವ್ ಮೀ ಅ ಪೆನ್. ಹೀ ಟೇಕ್ ಅ ಪೆನ್ ಅನ್ನೋದು ಡೈರೆಕ್ಟ್ ಆಗ್ತದ್ರಿ. ಹೀ ಗಿವ್ ಮೀ ಅ ಪೆನ್. ಅವ ನನಗೆ ಪೆನ್ ಕೊಟ್ಟನು. ಅವ ಪೆನ್ ತೊಗೊಂಡನು ಅನ್ನೋದು ಡೈರೆಕ್ಟ್. ಅವ ನನಗೆ ಪೆನ್ ಕೊಟ್ಟನು. ಮೀ ಅ ಪೆನ್. ಅವ ಯಾರಿಗೆ ಪೆನ್ ಕೊಟ್ಟನು? ನನಗೆ ಕೊಟ್ಟನು. ಮೀ. ಅವ ಪೆನ್ ತೊಗೊಂಡನು ಅನ್ನೋದು ಡೈರೆಕ್ಟ್ ಆಗ್ತದೆ ರೀ. ಆಯಿತಾ? ಶೀ ಬೌಟ್ ಹರ್ ಬ್ರದರ್ ಅ ವ್ಯಾಚ್. ಶೀ ಬೌಟ್ ಹರ್ ಸೆಲ್ಫ್ ವಾಚ್ ಅನ್ನೋದು ಅಕ್ಕಿಗೆ ಆಗ್ತದೆ ರೀ. ಬೌಟ್ ಹರ್ ಬ್ರದರ್. ಅಕ್ಕಿ ಯಾರಿಗೆ ಕೊಡ್ಲತ್ತಾಳ? ತಮಗೆ ಕೊಡ್ಲತ್ತಾಳ. ಸೊ ಇಂಡೈರೆಕ್ಟ್ ಆಗ್ತದೆ. ಡೈರೆಕ್ಟ್ ತುಂಬೋದು ಬೇರೆ, ಇಂಡೈರೆಕ್ಟ್ ಕೊಡೋದು ಬೇರೆ. ಯಾರಿಗಾರ ಕೊಡ್ಲತ್ತೀರ ಅಂತಂದರೆ ಅದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ಸೊ ಇವತ್ತಿನ ಕ್ಲಾಸ್ ತಿಳಿತು ಅಂದ್ಕೊಂಡಿದ್ದೀನಿ. ಈ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು. ಮುಂದಿನ ಕ್ಲಾಸ್ ಬರ್ತದೆ. ಆಲ್ ದ ಬೆಸ್ಟ್. ಬಾಯ್. ಟೇಕ್ ಕೇರ್.